ನಮಸ್ಕಾರ. ಇವತ್ತಿನ ನಮ್ಮ ಟಾಪಿಕ್ ಕ್ಯಾಪಿಟಲೈಸೇಷನ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾವುದೇ ಕಂಪನಿಯ ಆರ್ಥಿಕ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ಇದು ಅಡಿಪಾಯ ಇದ್ದ ಹಾಗೆ. ಅಷ್ಟೇ ಅಲ್ಲ, ಪರೀಕ್ಷೆ ದೃಷ್ಟಿಯಿಂದಲೂ ಇದು ಬಹಳ ಮುಖ್ಯ. ಸೊ ಬನ್ನಿ, ಈ ಕಾನ್ಸೆಪ್ಟನ್ನು ಏಕ್ದಮ್ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಲೋ ವಿದ್ಯಾರ್ಥಿಗಳೇ, ನಾನು ಸಂತೋಷ್ ಚವಾಣ್. ಈಸಿ ಕಾಮರ್ಸ್ ವಿತ್ ಸಂತೋಷ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸರಿ, ಇವತ್ತಿನ ನಮ್ಮ ಚರ್ಚೆಯಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಮೊದಲಿಗೆ ಕ್ಯಾಪಿಟಲೈಸೇಷನ್ ಅಂದ್ರೆ ಏನು, ಅದರ ಬೇಸಿಕ್ಸ್ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಅದರ 2 ಮುಖ್ಯ ಥಿಯರಿಗಳನ್ನು ಡಿಸ್ಕಸ್ ಮಾಡೋಣ. ಕೆಲವೊಮ್ಮೆ ಕ್ಯಾಪಿಟಲ್ನಲ್ಲಿ ಆಗುವ ತಪ್ಪುಗಳು ಮತ್ತು ಅದನ್ನ ಸರಿಪಡಿಸುವುದು ಹೇಗೆ ಅಂತನೂ ನೋಡೋಣ. ಕೊನೆಗೆ ಎಕ್ಸಾಮ್ಗೆ ಅಂತ ಒಂದು ಫಾಸ್ಟ್ ರಿವಿಷನ್ ಕೂಡ ಮಾಡೋಣ. ರೆಡಿ ಅಲ್ವಾ? ಒಂದು ಬಿಲ್ಡಿಂಗ್ಗೆ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕೋ, ಒಂದು ಕಂಪನಿಗೆ ಅದರ ಕ್ಯಾಪಿಟಲೈಸೇಷನ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು. ಬನ್ನಿ, ಮೊದಲು ಈ ಫೌಂಡೇಶನ್ ಅನ್ನು ಗಟ್ಟಿ ಮಾಡ್ಕೊಳ್ಳೋಣ. ಹಾಗಾದ್ರೆ ಈ ಕ್ಯಾಪಿಟಲೈಸೇಷನ್ ಅಂದ್ರೆ ಏನು? ತುಂಬಾನೇ ಸಿಂಪಲ್. ಇದು ಒಂದು ಕಂಪನಿ ಹತ್ತಿರ ಇರೋ ಒಟ್ಟು ಲಾಂಗ್ ಟರ್ಮ್ ಫಂಡ್ಸ್, ಅಂದ್ರೆ ದೀರ್ಘಾವಧಿಗಿರೋ ಹಣ. ಇದರಲ್ಲಿ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್, ಡಿಬೆಂಚರ್ಸ್, ಬಾಂಡ್ಸ್ ಮತ್ತೆ ಉಳಿಸ್ಕೊಂಡ ಲಾಭ ಹೀಗೆಲ್ಲವೂ ಸೇರಿರುತ್ತೆ. ಇದೇ ದುಡ್ಡಿಂದ ಕಂಪನಿ ತನ್ನ ಬಿಸ್ನೆಸ್ ರನ್ ಮಾಡುತ್ತೆ. ನೋಡಿ, ಎಎಸ್ ಡಿವಿಂಗ್ ಅನ್ನೋ ಪ್ರಸಿದ್ಧ ಲೇಖಕರೇ ಹೇಳಿದ್ದಾರೆ, ಕ್ಯಾಪಿಟಲೈಸೇಷನ್ ಅಂದ್ರೆ ಕ್ಯಾಪಿಟಲ್ ಸ್ಟಾಕ್ ಮತ್ತು ಸಾಲಗಳು. ಈ ಮಾತು ಯಾಕೆ ಮುಖ್ಯ ಅಂದ್ರೆ, ಇದು ಒಂದೇ ಲೈನ್ನಲ್ಲಿ ಇಡೀ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡುತ್ತೆ. ಅಂದ್ರೆ ಕ್ಯಾಪಿಟಲೈಸೇಷನ್ ಅಂದ್ರೆ ಬರೀ ಓನರ್ಸ್ ದುಡ್ಡಲ್ಲ, ದೀರ್ಘಾವಧಿಗೆ ತಂದ ಸಾಲ ಕೂಡ ಸೇರುತ್ತೆ ಅಂತ. ಓಕೆ, ಈಗ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ. ಒಂದು ಕಂಪನಿಗೆ ಎಷ್ಟು ಬಂಡವಾಳ ಬೇಕು ಅಂತ ಹೇಗೆ ನಿರ್ಧಾರ ಮಾಡೋದು ಅಲ್ವಾ? ಅದಕ್ಕಾಗಿ 2 ಮುಖ್ಯ ಥಿಯರಿಗಳಿವೆ. ಬನ್ನಿ, ಅವು ಯಾವುವು ಅಂತ ನೋಡೋಣ. ಮೊದಲನೇ ಥಿಯರಿ ಕಾಸ್ಟ್ ಥಿಯರಿ. ಇದರ ಹೆಸರು ಹೇಳೋ ಹಾಗೇನೆ ಇದು ವೆಚ್ಚದ ಮೇಲೆ ಫೋಕಸ್ ಮಾಡುತ್ತೆ. ಅಂದ್ರೆ ಒಂದು ಬಿಸ್ನೆಸ್ ಶುರು ಮಾಡೋಕೆ ಒಟ್ಟು ಎಷ್ಟು ಖರ್ಚಾಯಿತು ಅಂತ ಲೆಕ್ಕ ಹಾಕೋದು. ಫಿಕ್ಸ್ಡ್ ಅಸೆಟ್ಸ್, ವರ್ಕಿಂಗ್ ಕ್ಯಾಪಿಟಲ್, ಪ್ರಮೋಷನ್ ಖರ್ಚು ಹೀಗೆ ಎಲ್ಲವನ್ನೂ ಕೂಡಿಸಿದ್ರೆ ಬರುವ ಮೊತ್ತವೇ ಕ್ಯಾಪಿಟಲೈಸೇಷನ್. ಇದು ಹೊಸದಾಗಿ ಬಿಸ್ನೆಸ್ ಶುರು ಮಾಡೋರಿಗೆ ತುಂಬಾ ಸುಲಭವಾದ ವಿಧಾನ. ಎರಡನೇ ಥಿಯರಿ ಅರ್ನಿಂಗ್ಸ್ ಥಿಯರಿ. ಇದು ಕಾಸ್ಟ್ ಥಿಯರಿಗಿಂತ ಸ್ವಲ್ಪ ಡಿಫ್ರೆಂಟ್. ಇದು ಖರ್ಚು ನೋಡಲ್ಲ, ಬದಲಾಗಿ ಗಳಿಕೆ ನೋಡುತ್ತೆ. ಅಂದ್ರೆ ಒಂದು ಕಂಪನಿ ಭವಿಷ್ಯದಲ್ಲಿ ಎಷ್ಟು ಲಾಭ ಗಳಿಸಬಹುದು ಅನ್ನೋದ್ರ ಮೇಲೆ ಅದರ ಕ್ಯಾಪಿಟಲೈಸೇಷನ್ ಅನ್ನು ನಿರ್ಧಾರ ಮಾಡುತ್ತೆ. ಫಾರ್ಮುಲಾ ನೋಡಿ, ಎಕ್ಸ್ಪೆಕ್ಟೆಡ್ ಅರ್ನಿಂಗ್ಸ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಈಗಾಗಲೇ ನಡೆಯುತ್ತಿರುವ ಕಂಪನಿಗಳಿಗೆ ಇದು ತುಂಬಾನೇ ಸೂಕ್ತವಾದ ವಿಧಾನ. ಸರಿ, ಹಾಗಾದ್ರೆ ಈ 2 ಥಿಯರಿಗಳ ಮಧ್ಯೆ ಇರೋ ಮೇನ್ ಡಿಫರೆನ್ಸ್ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಕಾಸ್ಟ್ ಥಿಯರಿ ಪಾಸ್ಟ್ ಅಥವಾ ಭೂತಕಾಲವನ್ನು ನೋಡುತ್ತೆ, ಅಂದ್ರೆ ಈಗಾಗಲೇ ಆದ ಖರ್ಚು ಎಷ್ಟು ಅಂತ. ಆದ್ರೆ ಅರ್ನಿಂಗ್ಸ್ ಥಿಯರಿ ಫ್ಯೂಚರ್ ಅಥವಾ ಭವಿಷ್ಯವನ್ನು ನೋಡುತ್ತೆ, ಮುಂದೆ ಎಷ್ಟು ಲಾಭ ಬರಬಹುದು ಅಂತ ಅಂದಾಜು ಮಾಡುತ್ತೆ. ಪರೀಕ್ಷೆಯಲ್ಲಿ ಈ ವ್ಯತ್ಯಾಸ ಬರೆಯಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ. ಓಕೆ, ಎಲ್ಲವೂ ಸರಿಯಾಗಿದ್ರೆ ಚೆನ್ನ. ಆದ್ರೆ ಕೆಲವೊಮ್ಮೆ ಬಂಡವಾಳದ ಲೆಕ್ಕಾಚಾರದಲ್ಲಿ ಏರುಪೇರಾಗುತ್ತೆ. ಆಗ ಕಂಪನಿಗೆ 2 ರೀತಿಯ ಫೈನಾನ್ಷಿಯಲ್ ಕಾಯಿಲೆಗಳು ಬರಬಹುದು. ಒಂದು ಓವರ್ ಕ್ಯಾಪಿಟಲೈಸೇಷನ್, ಇನ್ನೊಂದು ಅಂಡರ್ ಕ್ಯಾಪಿಟಲೈಸೇಷನ್. ಬನ್ನಿ, ಈ ಕಾಯಿಲೆಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲನೇ ಕಾಯಿಲೆ ಓವರ್ ಕ್ಯಾಪಿಟಲೈಸೇಷನ್. ಅಂದ್ರೆ ಏನು? ಇದನ್ನ ಹೀಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ದೊಡ್ಡ ಲಾರಿ ಬಾಡಿ ಇದೆ, ಆದ್ರೆ ಅದಕ್ಕೆ ಒಂದು ಸಣ್ಣ ಮಾರುತಿ ಕಾರ್ ಇಂಜಿನ್ ಹಾಕಿದ್ದಾರೆ. ಏನಾಗುತ್ತೆ? ಲಾರಿ ಮುಂದೆ ಹೋಗಲ್ಲ ಅಲ್ವಾ? ಹಾಗೇನೆ ಕಂಪನಿಯಲ್ಲಿ ಬಂಡವಾಳ ಜಾಸ್ತಿ ಇರುತ್ತೆ, ಆದ್ರೆ ಅಷ್ಟು ಲಾಭ ಗಳಿಸೋ ಶಕ್ತಿ ಇರಲ್ಲ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಬುಕ್ ವ್ಯಾಲ್ಯೂ ಬಿವಿ ರಿಯಲ್ ವ್ಯಾಲ್ಯೂ ಆರ್ವಿಗಿಂತ ಜಾಸ್ತಿ ಇರುತ್ತೆ. ಇದು ಯಾಕೆ ಹೀಗಾಗತ್ತೆ? ಕೆಲವೊಮ್ಮೆ ಬಿಸ್ನೆಸ್ ಶುರು ಮಾಡೋವಾಗ ಜಾಸ್ತಿ ಖರ್ಚು ಮಾಡ್ಬಿಡೋದು, ಅಥವಾ ಆಸ್ತಿಗಳ ಬೆಲೆನ ಜಾಸ್ತಿ ತೋರ್ಸೋದು, ಅಥವಾ ಲಾಭ ಇಲ್ದದಿದ್ರೂ ಡಿವಿಡೆಂಡ್ ಕೊಡೋದು, ಇವೆಲ್ಲ ಕಾರಣಗಳು. ಇದ್ರಿಂದ ಏನಾಗುತ್ತೆ ಗೊತ್ತಾ? ಶೇರ್ ಮಾರ್ಕೆಟ್ನಲ್ಲಿ ಬೆಲೆ ಬೀಳುತ್ತೆ, ಕಂಪನಿಗೆ ಯಾರೂ ಸಾಲ ಕೊಡಲ್ಲ ಮತ್ತು ಡಿವಿಡೆಂಡ್ ಕೊಡೋಕು ಕಷ್ಟ ಆಗುತ್ತೆ. ಹಾಗಾದ್ರೆ ಈ ಕಾಯಿಲೆಗೆ ಟ್ರೀಟ್ಮೆಂಟ್ ಏನು? ಮೊದಲ್ನಿಗೆ ಇಂಜಿನ್ ಪವರ್ ಜಾಸ್ತಿ ಮಾಡ್ಬೇಕು, ಅಂದ್ರೆ ಲಾಭ ಗಳಿಸೋ ಕೆಪಾಸಿಟಿ ಹೆಚ್ಚಿಸ್ಬೇಕು. ಎರಡನೇದಾಗಿ ಜಾಸ್ತಿ ಬಡ್ಡಿ ಇರೋ ಸಾಲಗಳನ್ನ ತೀರಿಸ್ಬೇಕು. ಮೂರನೇದಾಗಿ ಕಂಪನಿಯೇ ತನ್ನ ಷೇರುಗಳನ್ನ ವಾಪಸ್ ಕೊಂಡುಕೊಂಡು ಬಂಡವಾಳ ಕಡಿಮೆ ಮಾಡ್ಬೇಕು ಮತ್ತು ಅನಾವಶ್ಯಕ ಖರ್ಚುಗಳನ್ನ ನಿಲ್ಲಿಸ್ಬೇಕು. ಈಗ ಎರಡನೇ ಕಾಯಿಲೆ ಅಂಡರ್ ಕ್ಯಾಪಿಟಲೈಸೇಷನ್. ಇದು ಓವರ್ ಕ್ಯಾಪಿಟಲೈಸೇಷನ್ನ ಪಕ್ಕಾ ಉಲ್ಟಾ ಕೇಸ್. ಇಲ್ಲಿ ಒಂದು ಸಣ್ಣ ಮಾರುತಿ ಕಾರ್ಗೆ ದೊಡ್ಡ ಲಾರಿಯ ಇಂಜಿನ್ ಹಾಕಿರ್ತಾರೆ. ಅಂದ್ರೆ ಕಂಪನಿಯ ಬಂಡವಾಳ ಕಡಿಮೆ ಇರುತ್ತೆ, ಆದ್ರೆ ಲಾಭ ಗಳಿಸೋ ಸಾಮರ್ಥ್ಯ ಮಾತ್ರ ತುಂಬನೇ ಜಾಸ್ತಿ ಇರುತ್ತೆ.
ಇಲ್ಲಿ ರಿಯಲ್ ವ್ಯಾಲ್ಯೂ ಆರ್ವಿ ಬುಕ್ ವ್ಯಾಲ್ಯೂ ಬಿವಿಗಿಂತ ಹೆಚ್ಚಿರುತ್ತೆ. ಇದಕ್ಕೆ ಕಾರಣ ಕಂಪನಿ ತುಂಬಾ ಎಫಿಷಿಯೆಂಟ್ ಆಗಿ ಕೆಲಸ ಮಾಡೋದು ಅಥವಾ ಬಂದ ಲಾಭವನ್ನು ಮತ್ತೆ ಬಿಸ್ನೆಸ್ನಲ್ಲೇ ಹೂಡಿಕೆ ಮಾಡೋದು. ಇದು ಕೇಳೋಕೆ ಒಳ್ಳೇದು ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಇದ್ರಲ್ಲೂ ಪ್ರಾಬ್ಲಮ್ಸ್ ಇದೆ. ಯಾಕಂದ್ರೆ ಜಾಸ್ತಿ ಲಾಭ ನೋಡಿದ್ರೆ ಹೊಸ ಕಾಂಪಿಟೇಟರ್ಸ್ ಬರ್ತಾರೆ ಮತ್ತು ವರ್ಕರ್ಸ್ ಕೂಡ ಜಾಸ್ತಿ ಸಂಬಳ ಕೇಳೋಕೆ ಶುರು ಮಾಡ್ತಾರೆ. ಇದನ್ನ ಸರಿಪಡಿಸೋಕೆ ಏನ್ಮಾಡ್ಬೇಕು? ಕಾರಿನ ಬಾಡಿಯನ್ನ ದೊಡ್ಡದು ಮಾಡ್ಬೇಕು. ಅಂದ್ರೆ ಹೊಸ ಷೇರುಗಳನ್ನ ಇಶ್ಯೂ ಮಾಡಿ ಬಂಡವಾಳ ಜಾಸ್ತಿ ಮಾಡ್ಬೇಕು. ಅಥವಾ ಕಂಪನಿಯಲ್ಲಿರೋ ರಿಸರ್ವ್ ಫಂಡ್ಸನ್ನ ಬಂಡವಾಳವಾಗಿ ಕನ್ವರ್ಟ್ ಮಾಡಿ ಬೋನಸ್ ಷೇರುಗಳನ್ನ ಕೊಡ್ಬೇಕು. ಹೀಗೆ ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಹಾಗಾದ್ರೆ ಈ ಎರಡೂ ಕಾಯಿಲೆಗಳು ಇಲ್ಲದ ಒಂದು ಹೆಲ್ದಿ ಅಂದ್ರೆ ಆರೋಗ್ಯಕರ ಸ್ಥಿತಿ ಯಾವುದು? ಅದೇ ಫೇರ್ ಕ್ಯಾಪಿಟಲೈಸೇಷನ್. ಇದನ್ನ ನ್ಯಾಯಯುತ ಬಂಡವಾಳೀಕರಣ ಅಂತಾನೂ ಕರೀತಾರೆ. ಇಲ್ಲಿ ಬಂಡವಾಳ ಮತ್ತು ಗಳಿಕೆ ಮಧ್ಯ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಇರುತ್ತೆ. ನೋಡಿ, ಈ ಸ್ಲೈಡ್ ಇಡೀ ಚಾಪ್ಟರ್ನಲ್ಲೇ ಅತಿ ಮುಖ್ಯವಾದದ್ದು. ಇದು ಕಂಪನಿಯ ಹೆಲ್ತ್ ಚೆಕಪ್ ರಿಪೋರ್ಟ್ ಇದ್ದಾಗೆ. ಬಿವಿ ಆರ್ವಿಗಿಂತ ಜಾಸ್ತಿ ಇದ್ರೆ ಅದು ಓವರ್ ಕ್ಯಾಪಿಟಲೈಸೇಷನ್, ಆರ್ವಿ ಬಿವಿಗಿಂತ ಜಾಸ್ತಿ ಇದ್ರೆ ಅದು ಅಂಡರ್ ಕ್ಯಾಪಿಟಲೈಸೇಷನ್, ಬಿವಿ ಮತ್ತೆ ಆರ್ವಿ ಎರಡೂ ಈಕ್ವಲ್ ಆಗಿದ್ರೆ ಅದು ಪರ್ಫೆಕ್ಟ್ ಅಂದ್ರೆ ಫೇರ್ ಕ್ಯಾಪಿಟಲೈಸೇಷನ್. ಈ 3 ರೂಲ್ಸ್ ಅನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸರಿ, ಇಷ್ಟೊತ್ತು ಥಿಯರಿ ನೋಡಿದ್ವಿ. ಬನ್ನಿ ಈಗ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸ್ಕ್ರೀನ್ ಮೇಲೆ ಒಂದು ಕಂಪನಿಯ ಡೀಟೇಲ್ಸ್ ಇದೆ. ಇದರ ಬುಕ್ ವ್ಯಾಲ್ಯೂ ಶೇರಿಗೆ 100 ರೂಪಾಯಿ. ಈಗ ಇದರ ರಿಯಲ್ ವ್ಯಾಲ್ಯೂ ಕಂಡುಹಿಡಿದು ಇದು ಯಾವ ಕಂಡೀಷನ್ನಲ್ಲಿದೆ ಅಂತ ಹೇಳೋಣ. ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ನೀವೇ ಒಮ್ಮೆ ಟ್ರೈ ಮಾಡಿ. ಸರಿ, ಬನ್ನಿ ಉತ್ತರ ನೋಡೋಣ. ಮೊದಲಿಗೆ ರಿಯಲ್ ವ್ಯಾಲ್ಯೂ ಕಂಡುಹಿಡಿಯೋಕೆ ಈ ಫಾರ್ಮುಲಾ ಬಳಸಬೇಕು. ಕೊಟ್ಟಿರೋ ನಂಬರ್ಗಳನ್ನ ಫಾರ್ಮುಲಾದಲ್ಲಿ ಹಾಕಿದಾಗ ಕ್ಯಾಲ್ಕ್ಯುಲೇಷನ್ ಮಾಡಿದ್ರೆ ಉತ್ತರ ಪ್ರತಿ ಶೇರಿಗೆ 100 ರೂಪಾಯಿ ಬರುತ್ತೆ. ಈಗ ನೋಡಿ, ಬುಕ್ ವ್ಯಾಲ್ಯೂ ಕೂಡ 100, ರಿಯಲ್ ವ್ಯಾಲ್ಯೂ ಕೂಡ 100, ಅಂದ್ರೆ ಬಿವಿ ಮತ್ತು ಆರ್ವಿ ಸಮ. ಸೊ ಈ ಕಂಪನಿ ಫೇರ್ ಕ್ಯಾಪಿಟಲೈಸೇಷನ್ ಸ್ಥಿತಿಯಲ್ಲಿದೆ. ಇದು ಪರ್ಫೆಕ್ಟ್ ಎಕ್ಸಾಂಪಲ್. ಓಕೆ, ಈಗ ನಮ್ಮ ಕೊನೆ ಸೆಕ್ಷನ್ ಎಕ್ಸಾಮ್ಗಾಗಿ ಒಂದು ಕ್ವಿಕ್ ರಿವಿಷನ್. ಇಲ್ಲಿವರೆಗೆ ಕಲಿತಿರೋ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಒಂದೇ ಕಡೆ ಫಟಾಫಟ್ ಅಂತ ನೋಡ್ಬಿಡೋಣ. ನೆನ್ಪಿಡಿ, ಕ್ಯಾಪಿಟಲೈಸೇಷನ್ ಅಂದ್ರೆ ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್. ಕಾಸ್ಟ್ ಥಿಯರಿ ಹೊಸ ಕಂಪನಿಗಳಿಗೆ, ಅರ್ನಿಂಗ್ಸ್ ಥಿಯರಿ ಹಳೆಯ ಕಂಪನಿಗಳಿಗೆ. ಓವರ್ ಕ್ಯಾಪಿಟಲೈಸೇಷನ್ ಅಂದ್ರೆ ಬಿವಿ ಗ್ರೇಟರ್ ದೆನ್ ಆರ್ವಿ, ಅಂಡರ್ ಕ್ಯಾಪಿಟಲೈಸೇಷನ್ ಅಂದ್ರೆ ಆರ್ವಿ ಗ್ರೇಟರ್ ದೆನ್ ಬಿವಿ, ಫೇರ್ ಕ್ಯಾಪಿಟಲೈಸೇಷನ್ ಅಂದ್ರೆ ಬಿವಿ ಇಸ್ ಈಕ್ವಲ್ ಟು ಆರ್ವಿ. ಇಷ್ಟು ಪಾಯಿಂಟ್ಸ್ ನೆನ್ಪಿದ್ರೆ ಸಾಕು, ಈ ಟಾಪಿಕ್ನಲ್ಲಿ ಯಾವುದೇ ಪ್ರಶ್ನೆ ಬಂದ್ರೂ ಆರಾಮಾಗಿ ಆನ್ಸರ್ ಮಾಡ್ಬೋದು. ನೋಡಿ, ಕ್ಯಾಪಿಟಲೈಸೇಷನ್ ಅನ್ನು ಅರ್ಥ ಮಾಡ್ಕೊಳ್ಳೋದು ಬರೀ ಎಕ್ಸಾಮ್ ಪಾಸ್ ಮಾಡೋಕೆ ಮಾತ್ರ ಅಲ್ಲ. ಮುಂದೆ ನೀವು ಒಳ್ಳೆ ಇನ್ವೆಸ್ಟರ್ ಆಗ್ಬೇಕಂದ್ರೆ ಅಥವಾ ಒಂದು ಕಂಪನಿಯ ಮ್ಯಾನೇಜರ್ ಆಗ್ಬೇಕಂದ್ರೆ ಈ ಜ್ಞಾನ ನಿಮ್ಗೆ ತುಂಬಾನೇ ಸಹಾಯ ಮಾಡುತ್ತೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇವತ್ತಿನ ಈ ಪಾಠ ನಿಮ್ಗೆಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ. ಹಾಗಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇದೇ ರೀತಿ ಇನ್ನೂ ಹೆಚ್ಚು ಕಾಮರ್ಸ್ ಲೆಕ್ಚರ್ಗಳಿಗಾಗಿ ಈಸಿ ಕಾಮರ್ಸ್ ವಿತ್ ಸಂತೋಷ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.